ಈಗ ಒಂದೊಂದು ಪ್ಲಾಟ್ಗೂ ಕೂಡ ಏನೇನ್ ಸಿಗ್ತಾ ಇದೆ ಅಂತಂದ್ರೆ ಇಲ್ಲಿ ರೈಟ್ ಸೈಡ್ ನಾವು ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಇದೆ. ಅವ್ರಿಗೆ ಏನೇನ್ ಸಿಗ್ತಾ ಇದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಅದ್ರ ಬಗ್ಗೆ. ಸೊ ನಮ್ಗೆ ಇಲ್ಲಿ ಪ್ರತಿ ಪ್ಲಾಟ್ನು 6,000 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತದೆ. ಪರ್ ಸ್ಕ್ವೇರ್ ಫೀಟ್ ನಾವು 495 rupees ಚಾರ್ಜ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಇಲ್ಲಿ ಒಂದು ಪ್ಲಾಟ್ ನಮಗೆ 29 lakhs 70 ಅಂದ್ರೆ ಆಲ್ಮೋಸ್ಟ್ 30 ಲಕ್ಷಕ್ಕೆ ಅವ್ರಿಗೆ ಪ್ಲಾಟ್ ಸಿಗ್ತದೆ. ಸೊ ಇದನ್ನ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಸೊ ನೀವು ಕೇಳಿದ ಹಾಗೆ ಏನೇನು ಪ್ಲಾಟ್ ಅಲ್ಲಿ ಏನೇನು ಸಿಗ್ತದೆ. ಸೊ ಪ್ರತಿ ಪ್ಲಾಟ್ ರೋಡ್ ಅಟ್ಯಾಚ್ಡ್. ಈಗ ನಾವು ನೋಡಬಹುದು 40 ಅಡಿ ರೋಡ್ ಅಟ್ಯಾಚ್ ನಮಗೆ ಪ್ಲಾಟ್ ಸಿಗ್ತದೆ. ಸೊ ಪ್ಲಾಟ್ ಎಂಟ್ರೆನ್ಸ್ ಅಲ್ಲಿ ನಾವು ರಾಯಲ್ ಪಾಮ್ ಟ್ರೀಸ್ ಹಾಕಿದೀವಿ. ಸೊ ನಮಗೆ ಇದು ತುಂಬಾ ದೊಡ್ಡ ಸೈಜ್ ಆಗಿ ಬೆಳೆದು ನಮ್ಗೆ ಒಳ್ಳೆ ಶೇಡ್ ರೀತಿ ಸಿಗುತ್ತೆ. ನೆರಳು ಅಂತ ಹೇಳಿದ್ನಲ್ಲ ಆ ರೀತಿ ಶೇಡ್ ಸಿಗುತ್ತೆ. ಹೌದು. ಅಂಡ್ ನಮಗೆ ಎಂಟ್ರೆನ್ಸ್ ಅಲ್ಲಿ ನಾವು ಒಂಥರ ಫುಲ್ ಕಲರ್ಫುಲ್ ಆಗಿ ಕಾಣಿಸೋದಕ್ಕೆ ನಾವು ಬೋಗೆನ್ ವಿಲೆ ಅಂತೀವಿ. ಅಂದ್ರೆ ಪೇಪರ್ ಹೂವ, ನಾವು ಕನ್ನಡ ನಾವೆಲ್ಲ ಮಾತಾಡೋದು ಹಳ್ಳಿ ಭಾಷೆಯಲ್ಲಿ. ಸೊ ಪೇಪರ್ ಹೂವ ಅಂತೀರಿ. ಸೊ ಅದನ್ನೆಲ್ಲ ಎಂಟ್ರೆನ್ಸ್ ಅಲ್ಲಿ ಹಾಕ್ತಿವಿ. ನಮಗೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದ್ ಬಿಟ್ಟು ಪ್ಲಾಟ್ ಒಳಗಡೆ ಬಂದ್ರೆ ನೀವು ನೋಡಬಹುದು ಪ್ರತಿ ಒಂದು ಪ್ಲಾಟ್ಗೂ ವಾಟರ್ ಪೈಪ್ ಕನೆಕ್ಷನ್ ವೈಸ್ ಆಗ್ಲಿ ಅಂಡ್ ಅಂಡರ್ ಗ್ರೌಂಡ್ ಡ್ರಿಪ್ ಇರಿಗೇಷನ್ ಪ್ರತಿ ಒಂದನ್ನು ನಾವು ವಾಟರ್ ಪ್ರತಿ ಒಂದು ಗಿಡಕ್ಕೂ ಡ್ರಿಪ್ ಪೈಪ್ ಕನೆಕ್ಷನ್ ಎಲ್ಲ ಮಾಡಿದ್ದೀವಿ. ಸೊ ಗಿಡಗಳು ಅಂತ ಬಂದಾಗ ಒಂದು ಪ್ಲಾಟ್ಗೆ ಮ್ಯಾಮ್ 41 ಗಿಡ, ಅದರಲ್ಲಿ 41 ಗಿಡ ಆಲ್ರೆಡಿ 3 ರಿಂದ 4 ವರ್ಷ ಓಲ್ಡ್ ಆಗಿರೋ ತರ ಗಿಡಗಳು. ಸೊ ನಾವು ನೋಡಬಹುದು ಚೇಪೆಕಾಯಿ 2 ಕೊಡ್ತಾ ಇದೀವಿ. ಸೊ ನಮ್ಗೆ ಹಾರ್ವೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಗೋವಾ ಸೊ ನಮ್ ನಾರ್ಮಲ್ ನಮ್ಮ ದೇಸಿ ವೆರೈಟಿನೇ ಇದು. ಸೊ ಆಲ್ರೆಡಿ ನಮಗೆ ಇದು ಸ್ಟಾರ್ಟ್ ಆಗಿದೆ, ನಿಮಗೆ ಕಾಣಿಸ್ತಿರ್ಬೋದು. ಸೊ ನಾವು ಹೌದು. ಸೊ ನಮಗೆ ಚೇಪೆಕಾಯಿಯು ಸಹ ಸಿಗುತ್ತೆ. ಅದು ಬಿಟ್ಟು ನಮಗೆ ಒಂದು ಕೊಕೊನೆಟ್, ಹೈಬ್ರಿಡ್ ಕೊಕೊನೆಟ್ ಅಂದ್ರೆ ಡ್ವಾರ್ಫ್ ವೆರೈಟಿ. ನಮ್ಗೆ ತುಂಬಾ ಹೈಟ್ ಮರ ಎಕ್ಕಿ ಕೀಳೋ ತರ ವೆರೈಟಿ ಇರಲ್ಲ, ಡ್ವಾರ್ಫ್ ವೆರೈಟಿ ವೇರ್ ನಮ್ ಕೈ ಅಂದ್ರಲ್ಲೇ ಸಿಗುತ್ತೆ ನಮಗೆ. ಇನ್ನೊಂದು ನೆಕ್ಸ್ಟ್ 2 years ಒಳಗಡೆ ನಮ್ಗೆ ಒಳ್ಳೆ ಎಳನೀರ್ ಸಹ ಸಿಗುತ್ತೆ ಅದ್ರ ಜೊತೆಗೆ. ಅಂಡ್ ನಮ್ಗೆ ಅಂಜೀರ್ ಹಾಕಿದೀವಿ, ಇಲ್ಲಿ ಲಿಚ್ಚಿ ಹಾಕಿದೀವಿ. ಇವೆಲ್ಲ ನಮ್ಗೆ ಸೀಸನ್ ವೈಸ್ ನಮ್ಗೆ ಹಣ್ಣು ಸಿಗೋ ರೀತಿ. ಅಂಡ್ ಇಲ್ಲಿ ನೋಡ್ಬೋದು ನೀವು ಪರ್ಷಿಯನ್ ಲೆಮನ್ ಈ ಹಾರ್ವೆಸ್ಟ್ ನೋಡ್ಬೋದು ಎಷ್ಟು ಬೆಳೆದಿದೆ. ಮುಳ್ಳಿರುತ್ತೆ ಹುಷಾರು. ಓಕೆ ನಮಗೆ ಇಲ್ಲೆಲ್ಲ ಇದನ್ನ ತಗೊಂಡು ಲೆಮನ್ ಚಕೋತ ರೀತಿ ಅಥವಾ ಈ ರೀತಿ ಇರುತ್ತೆ ನಮ್ಗೆ. ಸೊ ನಾವು ಜ್ಯೂಸ್ ಅನ್ನ ಮಾಡಿಸಬಹುದು ಇದರಲ್ಲಿ. ಸೊ ನಮಗೆ ಆಲ್ಮೋಸ್ಟ್ ಇನ್ನೂ ಒಂದು ಕೈ ಸೈಜ್ ಆಗಷ್ಟು ಅಷ್ಟು ಸೈಜ್ ಬರ್ತದೆ. ಪರ್ಷಿಯನ್ ವೆರೈಟಿ ಇದೆ ಲೆಮನ್ ಅಂತ. ಅಂಡ್ ನಮ್ಗೆ ಸ್ಟಾರ್ ಫ್ರೂಟ್ ಇದೆ. ಅಂದ್ರೆ ನಮ್ಗೆ ಈ ಫ್ರೂಟ್ ಸಹ ಸ್ಟಾರ್ ಶೇಪ್ ಅಲ್ಲೇ ಇರುತ್ತೆ. ಸೊ ನಾವು ಸ್ಕೂಲ್ ಆ ಟೈಮ್ಗಳಿಗೆಲ್ಲ ತುಂಬಾ ತಿಂದಿರ್ತೀವಿ. ಈ ವೆರೈಟಿ ಇವಾಗ ತುಂಬಾ ಕಡಿಮೆ ಆಗಿದೆ. ಸೊ ನಮಗೆ ಇದು ಸ್ಟಾರ್ ಫ್ರೂಟ್ ಅಂತೀರಿ. ಸೊ ಕೆಲವು ಕಡೆ ಆಲ್ರೆಡಿ ಈಲ್ಡ್ ಸ್ಟಾರ್ಟ್ ಆಗಿದೆ ನೋಡಿಸ್ತೀನಿ. ಓಕೆ ಮತ್ತೆ ಹಿಂದೆ ನೋಡಿದ್ರೆ ನಮ್ಗೆ ಆಮ್ಲ ಅಂದ್ರೆ ನಲ್ಲಿಕಾಯಿ ಸಹ ನಾವು ಇಲ್ಲಿ ಹಾಕಿದೀವಿ. ಇಲ್ಲ ನಾರ್ಮಲ್ ನಲ್ಲಿಕಾಯಿ. ನಮಗೆ ಇದು ಇಯರ್ಲಿ ಯಾವಾಗ ಬಂದ್ರು ನಮಗೆ ಅಕಸ್ಮಾತ್ ಇನ್ನು ನೆಕ್ಸ್ಟ್ ಒಂದು 6-8 months ಆದ್ಮೇಲೆ ನಮ್ಗೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಈಲ್ಡ್ ಸ್ಟಾರ್ಟ್ ಆದ್ಮೇಲೆ ಇಯರ್ಲಿ ನಿಮ್ಗೆ ಯಾವಾಗ ಬಂದ್ರು ಸಿಗುತ್ತೆ. ಅದು ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಮ್ಯಾಂಗೋ ಅಂದ್ರೆ ಮಲ್ಲಿಕಾ ವೆರೈಟಿ. ಅಂದ್ರೆ ಇದಕ್ಕೆ ಗಿಣಿ ಮೂಗ್ ರೀತಿ ಇರುತ್ತೆ ಕಾಯಿ ಬಂದ್ರೆ. ಹೌದು. ಅಂಡ್ ಅದು ಬಿಟ್ರೆ ನಮ್ಗೆ ಇನ್ನು ಸೀತಾಫಲ ಹಾಕಿದೀವಿ. ಇನ್ನು ಹಲವಾರು ಚೀಕು ಸಪೋಟ ಈ ರೀತಿ ಎಲ್ಲಾನು ಹಾಕಿದೀವಿ. ಸೊ ಇದು ಹೇಳಿದ್ನಲ್ಲ ಇವೆಲ್ಲ ಹಣ್ಣಿನ ವೆರೈಟಿಗಳು. ಸೊ ಈಗ ನಾವು ಮಹಾಗನಿ 20 ಮಹಾಗನಿ. ಸೊ ಮಹಾಗನಿ ಒಂದು ಟಿಂಬರ್ ಈಲ್ಡ್ ಕೊಡೋ ವೆರೈಟಿ. ಸೊ ನಾವು ಆ ತರ 20 ಮಹಾಗನಿ ಹಾಕಿದೀವಿ. ಸೊ ನೀವು ನೋಡ್ಬೋದು ಈಗ ಇದು ಆಲ್ರೆಡಿ 3 to 4 years ಓಲ್ಡ್. ಒಂದು 15 feet ಹೈಟ್ ಇದೆ. ಈಗ ನೆಕ್ಸ್ಟ್ 12 to 15 years ಅಲ್ಲಿ ನಮಗೆ ರಿಟರ್ನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಲೇ ನಾವು ಒಂದು ಸೈಜ್ ನೋಡ್ಬೋದು. ನಮಗೆ ಒಂದು ಫಿಸ್ಟ್ ಸೈಜ್ ಆಲ್ರೆಡಿ ಇದೆ. ಸೊ ಈ ನೆಕ್ಸ್ಟ್ 15 years ಒಳಗಡೆ ಇದು ನಮಗೆ 1 ton to 2 ton ವರೆಗೂ ಈಸಿಯಾಗಿ ನಮಗೆ ಬರ್ತದೆ. ನಾವಿದು ಮಾರಿದ್ರು ನಮ್ಮ ಪ್ಲಾಟಿನ ದುಡ್ಡು ನಮ್ಗೆ ಡಬಲ್ ಬರುತ್ತೆ ನಮ್ಗೆ ಇದ್ರಲ್ಲಿ. ಮತ್ತೆ ಇದ್ರ ಜೊತೆಗೆ ಒಂದು ರೆಡ್ ಸ್ಯಾಂಡಲ್ವುಡ್ ಹಾಕಿದೀವಿ. ಸೊ ರೆಡ್ ಸ್ಯಾಂಡಲ್ವುಡ್ ಪುಷ್ಪ ರಕ್ತ ಚಂದನ. ಸೊ ನಾವು ಒಂದು ರೆಡ್ ಸ್ಯಾಂಡಲ್ವುಡ್ ಹಾಕಿದೀವಿ. ಸೊ ನಾವು ರೀಸೆಂಟ್ ಆಗಿ ಪ್ರೂನಿಂಗ್ ಎಲ್ಲ ಮಾಡಿದೀವಿ. ನೀವು ನೋಡಬಹುದು ಇಲ್ಲಿ ಬ್ಲಡ್ ರೀತಿ ಎಲ್ಲ ಬರ್ತಿದೆ ಅಂದ್ರೆ ರೆಡ್ ಕಲರ್ದು. ಓಕೆ ಸೊ ನಾನು ಸಪೋರ್ಟ್ ಹೇಳಿದ್ನಲ್ಲ ಚೀಕು, ಇಲ್ಲಿ ಈಲ್ಡ್ ಸ್ಟಾರ್ಟ್ ಆಗಿದೆ ನೋಡಿ ನಿಮ್ಗೆ. ಹೌದು. ಸೊ ನಮ್ಗೆ ಸಪೋರ್ಟನು ಸಿಗುತ್ತೆ. ಓಕೆ ಇದೆಲ್ಲ ನಮ್ಗೆ ಫ್ರೂಟ್ಸ್ ಮತ್ತೆ ಮಹಾಗನಿ ಅಂಡ್ ಒಂದು ಹನಿಬಿ ಬಾಕ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಯಾರಾದ್ರೂ ಕ್ಲೈಂಟ್ಸ್ ಮನೆ ಕಟ್ಕೊಬಹುದು ಅಂದ್ರೆ ಒಂದು 10 to 15% ಆಫ್ ದ ಜಾಗದಲ್ಲಿ, ಇದು 9000 square feet, ನಾವು ಒಂದು 900 square feet ಜಾಗದಲ್ಲಿ ಮನೆ ಕಟ್ಕೊಬಹುದು. ಸೊ ಕ್ಲೈಂಟ್ ಈ ಪ್ಲಾಟ್ ಒಳಗಡೆ ಅವರು ಇದೆಲ್ಲ ಅವ್ರ ಹಣ್ಣಿನ ಗಿಡ ಮತ್ತೆ ಮಹಾಗನಿ ಆ ಜಾಗದಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ಒಂದು ಒಳ್ಳೆ ಮನೆ ಕಟ್ತಿದ್ದಾರೆ. ಇದೆಲ್ಲ ಒಳ್ಳೆ ಎಂಟ್ರೆನ್ಸ್ ಮಾಡ್ಕೊಂಡು ಒಂದು ಮಿನಿ ಪಾಂಡ್ ರೀತಿ ಎಲ್ಲ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಇಲ್ಲೇ ಸ್ಟೇ ಮಾಡ್ಕೊಳ್ಳೋಕೆ ಮನೆ ಕಟ್ಕೊಂತವ್ರೆ. ಈ ರೀತಿ ಇದು ನಮ್ಮ ಹತ್ರ 8 ಜನ ಆಲ್ರೆಡಿ ಕ್ಲೈಂಟ್ಸ್ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 8 ಫಾರ್ಮ್ ಹೌಸಸ್ ಸ್ಟಾರ್ಟ್ ಆಗಿದೆ. ವೆಜಿಟೇಬಲ್ಸ್
ಅಂತ ನೋಡೋದಾದ್ರೆ ಚಪ್ರದ ಅವರೆಕಾಯಿ ಕಾಣ್ತಾ ಇದೆ. ಇನ್ನು ಯಾವ್ಯಾವೆಲ್ಲ ವೆಜಿಟೇಬಲ್ಸ್ ಇದೆ, ಕಾಳುಗಳಿದಾವೆ. ಓಕೆ, ಸೊ ನಾವಿಲ್ಲಿ ಸುಮ್ನೆ ನಾವೇನೋ ಫಾರ್ಮ್ ತರ ಮಾಡಿ ಹಣ್ಣು ಗಿಡ ಹಾಕಿ ಬಿಟ್ಬಿಟ್ಟು ಕಳಿಸ್ಬಿಡೋದ್ಕಿಂತ ಒಂದು ಫಾರ್ಮ್ ಅಂತ ಅಂದಾಗ ಅವ್ರಿಗೆ ಹಣ್ಣು ಸಿಗಬೇಕು ಅಂಡ್ ಮತ್ತೆ ತರಕಾರಿ ಹಂಗ ಅನ್ಬಿಟ್ಟು ಅವರೆಲ್ಲ ಹೋಗಿ ಹೊರಗಡೆ ಈ ಆರ್ಗ್ಯಾನಿಕ್ ಅವು ಇವು ಅಂತೆಲ್ಲ ಹುಡುಕ್ತಿರ್ತಾರೆ. ಸೊ ನಾವೇನ್ ಮಾಡಿದೀವಿ, ಅವ್ರಿಗೆ ನಮ್ದೇ ಒಂದು ವೆಜಿಟೇಬಲ್ ಗಾರ್ಡನ್ ಅಂತ ಮಾಡಿ ಒಂದು 20+ ವೆರೈಟೀಸ್ ಆಫ್ ತರಕಾರಿ ಬೆಳಿತಾ ಇದೀವಿ. ಈಗ ನಿಮ್ ಕೈಯಲ್ಲಿ ಇದ್ದಂಗೆ ಅವರೆಕಾಯಿ ಇದೆ ಅಂಡ್ ನಾವು ಟೊಮೆಟೊ ಬೆಳಿತಾ ಇದೀವಿ, ಕುಕುಂಬರ್ ಇಲ್ಲೆಲ್ಲ ನೋಡ್ತಾ ಇದೀರಲ್ಲ, ಸೌರೆಕಾಯಿ ಮತ್ತೆ ಬ್ರಿಂಜಾಲು, ಲೇಡೀಸ್ ಫಿಂಗರ್, ಬೀನ್ಸ್ ಮತ್ತೆ ತೊಗರಿ, ನೀವು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ತೊಗರಿ ಇದ್ರ ರಿಲೇಟೆಡ್ ವೈಸ್ ಆಗ್ಲಿ. ಸೊ ಆಲ್ಮೋಸ್ಟ್ ಒಂದು 20 ವೆರೈಟೀಸ್ ಆಫ್ ರೆಗ್ಯುಲರ್ ಆಗಿ ಕನ್ಸಂಪ್ಷನ್ ಮಾಡೋ ವೆಜಿಟೇಬಲ್ಸ್. ಇದನ್ನ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಕಮ್ಯುನಿಟಿ ಕಿಚನ್ ಇದೆ, ಆ ಕಿಚನ್ ಬಳಸ್ಕೊಬಹುದು. ಮತ್ತೆ ಇದನ್ನ ಏನಿದೆ ನಾವು ವೆಜಿಟೇಬಲ್ಸ್ ಬೆಳಿತೀವಿ, ಕ್ಲೈಂಟ್ಸ್ ಅವ್ರ ಮನೆಗೂ ತಗೊಂಡೋಗ್ಬೋದು. ಒಂದು ಹೆಲ್ದಿಯರ್ ಲೈಫ್ ಸ್ಟೈಲ್ಗೆ ಬರೋ ರೀತಿ ಇದು ಎಕ್ಸಾಂಪಲ್ ಇದು.